ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮೇ ತಿಂಗಳ ಪ್ರಮುಖವಾದ ಅಪ್ಡೇಟನ್ನು ನೀಡ್ತಾ ಇದ್ದೇನೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಿಗ್ ಶಾಕ್. ಮೇ ತಿಂಗಳ ರೇಷನ್ ಜೊತೆ ಇಂದಿರಾ ಕಿಟ್ ಸಿಗುತ್ತಾ? ರಾಗಿ ಮತ್ತು ಜೋಳ ವಿತರಣೆ ಬಗ್ಗೆ ಸರ್ಕಾರದ ಹೊಸ ಪ್ಲ್ಯಾನ್ ಏನು ಎಂಬುದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಹತ್ತಿರದವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇಂದು ಬಹಳ ಮುಖ್ಯವಾದ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಮೇ ತಿಂಗಳ ಪಡಿತರ ವಿತರಣೆ ಅಂದರೆ ಮೇ 10ರಿಂದ ಆರಂಭವಾಗಬೇಕಿತ್ತು. ಆದರೆ ಕೆಲವು ಬದಲಾವಣೆಗಳಾಗಿವೆ. ಇಂದಿರಾ ಕಿಟ್ ವಿತರಣೆ ಎಲ್ಲಿಗೆ ಬಂತು? ಯಾವ ಭಾಗದ ಜನರಿಗೆ ರಾಗಿ ಮತ್ತು ಜೋಳ ಸಿಗಲಿದೆ? ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ. ವಿಡಿಯೋನ ನೀವು ಸ್ಕಿಪ್ ಮಾಡಬೇಡಿ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ಮೇ ತಿಂಗಳ ಪಡಿತರ ವಿತರಣೆ ಸಮಯ ಅಂದರೆ ಸಾಮಾನ್ಯವಾಗಿ ಪ್ರತಿ ತಿಂಗಳ 10ನೇ ತಾರೀಕಿನಿಂದ ರೇಷನ್ ವಿತರಣೆ ಆರಂಭವಾಗುತ್ತೆ. ಅಂದರೆ ಇಂದು ಭಾನುವಾರವಾದ ಕಾರಣ ನಾಳೆಯಿಂದ ಅಂದರೆ ಸೋಮವಾರ ಮೇ 11ರಿಂದ ರಾಜ್ಯಾದ್ಯಂತ ಪಡಿತರ ವಿತರಣೆ ಸುಲಲಿತವಾಗಿ ನಡೆಯಲಿದೆ. ಫಲಾನುಭವಿಗಳು ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪಡಿತರ ಏನು ಕಿಟ್ ಸಿಗ್ತದೆ ಅದನ್ನು ಪಡ್ಕೋಬಹುದು. ಇನ್ನು ಇಂದಿರಾ ಕಿಟ್ ಬಗ್ಗೆ ಅಪ್ಡೇಟ್ ಏನು ಅಂತ ಹೇಳಿದರೆ, ಹಲವು ದಿನಗಳಿಂದ ಚರ್ಚೆಯಾಗುತ್ತಿದ್ದ ಇಂದಿರಾ ಕಿಟ್ ಈ ತಿಂಗಳಾದರೂ ಸಿಗುತ್ತಾ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ನಿರಾಸೆ ಎದುರಾಗಿದೆ. ಸರ್ಕಾರವು ಏಪ್ರಿಲ್ನಿಂದಲೇ ಇದನ್ನು ನೀಡಬೇಕೆಂದು ಯೋಜಿಸಿತ್ತಾದರೂ ತಾಂತ್ರಿಕ ಕಾರಣಗಳಿಂದ ಈ ಮೇ ತಿಂಗಳಲ್ಲೂ ಇಂದಿರಾ ಕಿಟ್ ವಿತರಣೆ ಅನುಮಾನ ಎನ್ನಲಾಗುತ್ತಿದೆ. ಇದರ ಬಗ್ಗೆ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಅಧಿಕೃತವಾಗಿ ಆದೇಶ ಬಂದಿಲ್ಲ. ಇನ್ನು ರಾಗಿ ಮತ್ತು ಜೋಳದ ಹೊಸ ಪ್ಲ್ಯಾನ್ ಅಂದರೆ ಎಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ರಾಜ್ಯದ ಜನರ ಆಹಾರ ಪದ್ಧತಿಗೆ ಅನುಗುಣವಾಗಿ ಪಡಿತರವನ್ನು ನೀಡಲು ಮುಂದಾಗಿದೆ. ಅಂದರೆ ಹಳೆ ಮೈಸೂರು ಭಾಗ, ಈ ಭಾಗದ ಪಡಿತರ ಚೀಟಿದಾರರ ಬೇಡಿಕೆಯಂತೆ ಪ್ರತಿ ತಿಂಗಳು 2 kg ರಾಗಿ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಅಂದರೆ ಹೈದರಾಬಾದ್, ಮುಂಬೈ, ಕರ್ನಾಟಕ, ಇಲ್ಲಿನ ಜನರಿಗೆ 2 kg ಜೋಳ ಅಥವಾ ಜೋಳದ ಹಿಟ್ಟನ್ನು ನೀಡಲು ಸರ್ಕಾರ ಸಿದ್ಧತೆಯನ್ನು ನಡೆಸುತ್ತಿದೆ. ಇನ್ನು ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದವರಿಗೆ ಸದ್ಯಕ್ಕೆ ಈ ಯೋಜನೆ ಅನ್ವಯವಾಗುವ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಇನ್ನು ರೈತರಿಗೆ ಒಂದು ಸುವರ್ಣಾವಕಾಶ ಕೂಡ ಇದೆ. ಈ ಯೋಜನೆಗಾಗಿ ಸರ್ಕಾರಕ್ಕೆ ಸುಮಾರು 57,000 ಮೆಟ್ರಿಕ್ ಟನ್ ರಾಗಿಯ ಅವಶ್ಯಕತೆ ಇದೆ. ಆದ್ದರಿಂದ ರಾಗಿ ಬೆಳೆದಿರುವ ರೈತರು ತಮ್ಮ ಬೆಳೆಯನ್ನು ನೇರವಾಗಿ ಸರ್ಕಾರಕ್ಕೆ ಮಾರಾಟ ಮಾಡಲು ಮೇ 15ರ ಒಳಗಾಗಿ ಆಹಾರ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಇದು ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸಲಿದೆ. ವೀಕ್ಷಕರೇ, ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಯಡಿ 10 kg ಅಕ್ಕಿ ವಿತರಣೆ ಮುಂದುವರಿಯಲಿದೆ. ರಾಗಿ ಮತ್ತು ಜೋಳದ ವಿತರಣೆ ಟೆಂಡರ್ ಪ್ರಕ್ರಿಯೆ ನಂತರ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಅಲ್ಲಿಯವರೆಗೆ ನಿಮ್ಮ ರೇಷನ್ ಕಾರ್ಡ್ ಮಾಹಿತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಾಗಿ ನಮ್ಮ ಸ್ಕೀಮ್ ವಾರ್ತಾ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಏನಾದರೂ ಡೌಟ್ಸ್ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯಾವುದೇ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಲು ಮರೆಯದಿರಿ. ನಿಮ್ಮ ಕಮೆಂಟಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೂ ವಿಡಿಯೋ ಮೂಲಕ ಉತ್ತರವನ್ನು ಕೂಡ ನೀಡಲಾಗುವುದು. ಇನ್ನು ನಿಮ್ಮ ಊರಿನಲ್ಲಿ ರೇಷನ್ ಕೊಡಲು ಶುರು ಮಾಡಿದ್ದಾರೆ, ಇದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ.